ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆಯ ಗೊಂದಲಕ್ಕೆ ಫುಲ್ ಸ್ಟಾಪ್ ಇಡಲೇಬೇಕು ಅಂತಕ್ಕಂಥ ನಿರ್ಧಾರಕ್ಕೆ ಬಂದಿರುವ ರಾಷ್ಟ್ರೀಯ ಬಿಜೆಪಿ ನಾಯಕರು ಇದೀಗ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ರಾಜಾವಲಿ BS ಯಡಿಯೂರಪ್ಪನವರ ಮುಂದೆ ಬಹುದೊಡ್ಡ ಒಂದು ಆಫರ್ ಅನ್ನು ಇಟ್ಟಿದ್ದಾರೆ ಅನ್ನುವ ಸೂಚನೆಗಳು ಸಿಗ್ತಾ ಇವೆ. ಒಂದು ಕಡೆ ಭಿನ್ನಮತೀಯ ನಾಯಕರು ಹಾಗೂ ತಟಸ್ಥ ಬಣದ ನಾಯಕರು BY ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಮುಂದುವರಿಬಾರದು ಅನ್ನುವ ಪಟ್ಟನ್ನು ಹಿಡಿದಿದ್ರೆ BS ಯಡಿಯೂರಪ್ಪ ಮತ್ತು ಅವರ ಬೆಂಬಲಿಗರು ರಾಜ್ಯಾಧ್ಯಕ್ಷರಾಗಿ BY ವಿಜಯೇಂದ್ರ ಅವರನ್ನೇ ಮುಂದುವರಿಸಬೇಕು ಅನ್ನುವ ಹಠಕ್ಕೆ ಬಿದ್ದಿದ್ದಾರೆ. ಈ ಸಂದರ್ಭದಲ್ಲಿ ಬಿಜೆಪಿಯ ಈ ಗೊಂದಲಕ್ಕೆ ತೆರೆ ಎಳಿಬೇಕು ಅನ್ನುವ ಉದ್ದೇಶದಿಂದ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಇದೀಗ ಎರಡೂ ಬಣಗಳು ಒಪ್ತಕ್ಕಂಥ ಒಂದು ಸಂಧಾನ ಸೂತ್ರಕ್ಕೆ ಬಂದಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು, ಈ ಒಂದು ಸಂಧಾನ ಸೂತ್ರದ ಒಂದು ಬಿಗ್ ಆಫರ್ ಅನ್ನ, ಒಂದು ಹೊಸ ಪ್ರಪೋಸಲ್ ಅನ್ನ ಯಡಿಯೂರಪ್ಪನವರ ಮುಂದೆ ಅಮಿತ್ ಶಾ ಅವರು ಪ್ರಸ್ತಾಪ ಮಾಡೋದ್ರ ಮೂಲಕ ಇದೀಗ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿಯನ್ನು ಹೊಡಿತಕ್ಕಂಥ ಒಂದು ನಿರ್ಧಾರಕ್ಕೆ ಬಂದಿದ್ದು, ಈ ಒಂದು ರಾಷ್ಟ್ರೀಯ ನಾಯಕರ ನಿರ್ಧಾರವನ್ನ BS ಯಡಿಯೂರಪ್ಪನವರು ಒಪ್ಕೊಳ್ತಾರ ಅನ್ನುವ ಪ್ರಶ್ನೆಗಳು ಈಗ ಹುಟ್ಕೊಂಡಿದ್ದಾವೆ. ಬನ್ನಿ ಸ್ನೇಹಿತರೆ, ಹಾಗಾದ್ರೆ ನಿಜಕ್ಕೂ ಕೂಡ ಬಿಜೆಪಿಯ ರಾಜ್ಯಾಧ್ಯಕ್ಷ ಹುದ್ದೆಗೆ ಸಂಬಂಧಪಟ್ಟಂತೆ ಬಿಜೆಪಿಯ ರಾಷ್ಟ್ರೀಯ ನಾಯಕರು ತೆಗೆದುಕೊಂಡಿರ್ತಕ್ಕಂಥ ಆ ಮಹತ್ವದ ನಿರ್ಧಾರ ಏನು? ರಾಷ್ಟ್ರೀಯ ನಾಯಕರ ಈ ನಿರ್ಧಾರವನ್ನ ನಿಜಕ್ಕೂ ಕೂಡ ಯಡಿಯೂರಪ್ಪ ಮತ್ತು ಅವರ ಬೆಂಬಲಿಗರು ಹಾಗೇನೆ ಬಿಜೆಪಿಯ ಭಿನ್ನಮತೀಯ ನಾಯಕರು ಒಕ್ಕೊರೆಗಳಿಂದ ಒಪ್ಕೊಳ್ತಾರ? ಒಂದ್ಸರಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, BY ವಿಜಯೇಂದ್ರ ರಾಜ್ಯಾಧ್ಯಕ್ಷ ಆದ ದಿನದಿಂದಲೂ ಕೂಡ ಬಿಜೆಪಿಯ ಭಿನ್ನಮತ ಬೀದಿಗೆ ಬಂದಿದೆ. ರಾಜ್ಯದ ಬಿಜೆಪಿಯಲ್ಲಿ ಯುವ ಮುಖಗಳಿಗೆ ಒಂದು ಮನ್ನಣೆಯನ್ನ ಕೊಡ್ರಿ ಅನ್ನುವ ಸೂಚನೆಯನ್ನ ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷರು ಯಾವಾಗ ವಿಜಯೇಂದ್ರ ಅವರಿಗೆ ಕೊಟ್ಟರೋ ಆ ಕ್ಷಣದಿಂದ ವಿಜಯೇಂದ್ರ ತನ್ನದೇ ಆದಂತಹ ಒಂದು ಪಟಾಲಮ್ಮ ಕಟ್ಕೊಂಡ್ರು. ಆ ಮೂಲಕ ಬಿಜೆಪಿ ಹಿರಿಯ ನಾಯಕರನ್ನ ಕಡೆಗಣಿಸ್ತಾ ಬಂದ್ರು. ಈ ಒಂದು ಹಿರಿಯ ನಾಯಕರ ಕಡೆಗಣನೆ ಇವತ್ತು ವಿಜಯೇಂದ್ರ ಅವರಿಗೆ ಬಹುದೊಡ್ಡ ಮುಳುವಾಗಿದೆ ಅಂದ್ರೆ ತಪ್ಪಾಗೋದಿಲ್ಲ. ಬಿಜೆಪಿಯ ಒಂದು ಬಹುದೊಡ್ಡ ಟೀಮ್ ವಿಜಯೇಂದ್ರ ಅವರ ವಿರುದ್ಧ ಪದೇ ಪದೇ ಬಹಿರಂಗ ವಾಗ್ದಾಳಿಯನ್ನು ನಡೆಸ್ತಾ ಇದೆ. ವಿಜಯೇಂದ್ರ ಅವರನ್ನ ಯಾವುದೇ ಕಾರಣಕ್ಕೂ ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಬಾರದು ಅನ್ನುವ ಆಗ್ರಹವನ್ನ ಮಾಡ್ತಾ ಇದೆ. ಪದೇ ಪದೇ ವಿಜಯೇಂದ್ರ ಅವರ ವಿರುದ್ಧ ಬಹಿರಂಗ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಅದೇ ಕಾರಣಕ್ಕೆ ಈಗ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದ ನಂತರ ಬಿಜೆಪಿಯ ಭಿನ್ನಮತಕ್ಕೆ ಬ್ರೇಕ್ ಬೀಳುತ್ತೆ ಅನ್ನುವ ಲೆಕ್ಕಾಚಾರ ಬಿಜೆಪಿ ರಾಷ್ಟ್ರೀಯ ನಾಯಕರಲ್ಲಿತ್ತು. ಆದರೆ ಯತ್ನಾಳ್ ಅವರ ಉಚ್ಚಾಟನೆ ನಂತರ ಕೂಡ ಬಿಜೆಪಿ ಭಿನ್ನಮತ ಮುಂದುವರೆದಿರ್ತಕ್ಕಂಥದ್ದು ಬಿಜೆಪಿಯ ರಾಷ್ಟ್ರೀಯ ನಾಯಕರಿಗೆ ಬಹುದೊಡ್ಡ ಒಂದು ತಲೆನೋವನ್ನು ತಂದಿಟ್ಟಿದೆ. ಕಳೆದ ಒಂದು ತಿಂಗಳಲ್ಲಿ ರಾಜ್ಯ ಪ್ರವಾಸ ಕೈಗೊಂಡಿದ್ದಂತಹ ಬಿಜೆಪಿಯ ರಾಷ್ಟ್ರೀಯ ನಾಯಕ ಅಮಿತ್ ಶಾ ಅವರು ಆ ಒಂದು ಸಂದರ್ಭದಲ್ಲಿ ವಿಜಯೇಂದ್ರ ಅವರನ್ನ ಕೂರಿಸ್ಕೊಂಡು ಒಂದು ಮಾತನ್ನು ಹೇಳಿದ್ರು. ವಿಜಯೇಂದ್ರ ಅವರೇ, ನಿಮ್ಮ ಬಗ್ಗೆ ತುಂಬಾ ಕಂಪ್ಲೇಂಟ್ಗಳು ಬರ್ತಾ ಇದಾವೆ, ನೀವು ಕಾರ್ಯಕರ್ತರನ್ನ ಹಾಗೂ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಿಲ್ಲ ಅನ್ನುವ ಆರೋಪಗಳು ನಿಮ್ಮ ಬಗ್ಗೆ ಕೇಳಿ ಬರ್ತಾ ಇದಾವೆ. ಇದೊಂದು ಆರೋಪವನ್ನು ನೀವು ತಿದ್ಕೊಳ್ರಿ ಅನ್ನುವ ಮಾತನ್ನ ಹೇಳಿದ್ರು. ಅದಾದ ನಂತರ ನೇರವಾಗಿ ಬಿಜೆಪಿಯ ಭಿನ್ನಮತೀಯ ಒಂದು ನಾಯಕರೊಂದಿಗೆ ತಮ್ಮ ಹಿಂಬಾಲಕರನ್ನ ಬಿಡೋದ್ರ ಮೂಲಕ ಸಂಧಾನಕ್ಕೆ BY ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರು ಪ್ರಯತ್ನ ಪಟ್ಟರು. ಅಷ್ಟೇ ಅಲ್ಲದೆ ಬಿಜೆಪಿಯ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸದಾನಂದ ಗೌಡ ಹಾಗೂ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಕೂಡ ಬಿಜೆಪಿಯ ಎರಡೂ ಬಣದ ನಾಯಕರೊಂದಿಗೆ ಮಾತುಕತೆಯನ್ನು ನಡೆಸೋದ್ರ ಮೂಲಕ ಭಿನ್ನಮತವನ್ನ ತಹಬದಿಗೆ ತರಬೇಕು ಅನ್ನುವ ಪ್ರಯತ್ನಕ್ಕೆ ಕೈ ಹಾಕಿದ್ರು. ಈ ಇಬ್ಬರು ನಾಯಕರ ಪ್ರಯತ್ನವೂ ಕೂಡ ಅಷ್ಟೊಂದು ಯಶಸ್ವಿ ಕೊಟ್ಟಿಲ್ಲ ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ. ಪ್ರಹ್ಲಾದ್ ಜೋಶಿ ಯಾವಾಗ ದಾವಣಗೆರೆಯ ಒಂದು ಜಿಲ್ಲೆಯ ಭಿನ್ನಮತವನ್ನು ಬಗೆಹರಿಸಬೇಕು ಅನ್ನೋ ಉದ್ದೇಶಕ್ಕೆ ಸಿದ್ದೇಶ್ವರ್ ಟೀಮ್ ಹಾಗೂ ರೇಣುಕಾಚಾರ್ಯ ಅವರ ಟೀಮ್ ಅನ್ನ ಕರೆದು ಮಾತಾಡಿದ್ರು. ಅದಾದ ನಂತರ ರೇಣುಕಾಚಾರ್ಯ ಟೀಮ್ನವರು ಬಹಿರಂಗ ಹೇಳಿಕೆಯನ್ನ ಕೊಡೋದನ್ನ ನಿಲ್ಲಿಸಿದ್ರು ಕೂಡ ಸಿದ್ದೇಶ್ವರ್ ಟೀಮ್ ಇನ್ನೂ ಕೂಡ ತಮ್ಮ ಭಿನ್ನಮತೀಯ ಚಟುವಟಿಕೆಯನ್ನ ಮುಂದುವರಿಸಿದೆ. ಈ ಕಾರಣಕ್ಕೆ ಇದೀಗ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಒಂದು ಮಹತ್ವದ ತೀರ್ಮಾನಕ್ಕೆ ಬಂದಿದ್ದು, ಆ ತೀರ್ಮಾನದ ಒಂದು ನಿರ್ಧಾರವನ್ನ ಇದೀಗ ಯಡಿಯೂರಪ್ಪನವರಿಗೆ ದೂರವಾಣಿಯ ಮೂಲಕ ಅಮಿತ್ ಶಾ ಅವರೇ ಖುದ್ದಾಗಿ ತಿಳಿಸಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತದೆ. ಬಿಜೆಪಿಯ ರಾಷ್ಟ್ರೀಯ ನಾಯಕರು ನಿಜಕ್ಕೂ ಕೂಡ ಇಂಥ ಒಂದು ತೀರ್ಮಾನವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಅಚ್ಚರಿಗೆ ಕಾರಣವಾಗಿದೆ. ಒಂದ್ ಕಡೆ ರಾಜ್ಯ ಬಿಜೆಪಿಗೆ ಯಡಿಯೂರಪ್ಪ ಮತ್ತು ಅವರ ಪುತ್ರರು ಎಷ್ಟು ಇಂಪಾರ್ಟೆಂಟ್ ಅನ್ನೋದು, ಎಷ್ಟು ನೆಸೆಸಿಟಿ ಅನ್ನೋದು ಈಗಾಗಲೇ ಬಿಜೆಪಿ ರಾಷ್ಟ್ರೀಯ ನಾಯಕರಿಗೆ ಮನವರಿಕೆ ಆಗಿದೆ. 2013
ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿಯೊಂದಿಗೆ ಮುನಿಸಿಕೊಂಡು ಕೆಜೆಪಿ ಪಕ್ಷವನ್ನು ಕಟ್ಟಿದ್ದಂತಹ ಯಡಿಯೂರಪ್ಪನವರು ಬಿಜೆಪಿಯನ್ನ ಕೇವಲ 40+ ಸ್ಥಾನಕ್ಕೆ ತಂದು ನಿಲ್ಲಿಸೋದ್ರಲ್ಲಿ ಯಶಸ್ವಿಯಾಗಿದ್ದರು. ಅದಾದ ನಂತರ 2023ರ ಚುನಾವಣೆಯಲ್ಲೂ ಕೂಡ ಯಡಿಯೂರಪ್ಪನವರು ಸಂಪೂರ್ಣವಾಗಿ ಒಂದು ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸದೇ ಇರೋ ಕಾರಣಕ್ಕೇನೆ ಬಿಜೆಪಿ ಕೇವಲ 60+ ಸ್ಥಾನಗಳಲ್ಲಿ ಬಂದು ಕೂರ್ತು. ಆ ಕಾರಣಕ್ಕೆ ರಾಜ್ಯ ಬಿಜೆಪಿಗೆ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅನಿವಾರ್ಯ ಅನ್ನೋದನ್ನ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಈಗಾಗಲೇ ಮನಗಂಡಿದ್ದಾರೆ. ಇನ್ನೊಂದು ಕಡೆ ಬಿಜೆಪಿಯ ಭಿನ್ನಮತೀಯ ನಾಯಕರು ಹೇಳೋ ಪ್ರಕಾರ ವಿಜಯೇಂದ್ರ ಅವರನ್ನ ಕೆಳಗಿಳಿಸಿ ಯಡಿಯೂರಪ್ಪನವರ ಒಂದು ಸುವರ್ಣ ಯುಗವನ್ನು ಅಂತ್ಯ ಮಾಡಬೇಕು ಅನ್ನುವ ಏನು ಲೆಕ್ಕಾಚಾರಗಳು ಬಿಜೆಪಿಯ ಅನೇಕ ಭಿನ್ನಮತೀಯ ನಾಯಕರಲ್ಲಿದೆ. ಇದಕ್ಕೂ ಕೂಡ ಸೊಪ್ಪಾಗಬಾರ್ದು ಅನ್ನುವ ತೀರ್ಮಾನಕ್ಕೆ ರಾಷ್ಟ್ರೀಯ ಬಿಜೆಪಿ ನಾಯಕರು ಬಂದಿದ್ದು, ಒಂದ್ ಕಡೆ ಭಿನ್ನಮತೀಯ ನಾಯಕರು ಕೂಡ ಸಮಾಧಾನ ಆಗಬೇಕು, ಇನ್ನೊಂದು ಕಡೆ ಯಡಿಯೂರಪ್ಪನವರು ಕೂಡ ಪಕ್ಷದೊಂದಿಗೆ ಯಾವುದೇ ಒಂದು ಮುನುಸನ್ನು ಇಟ್ಕೊಳ್ಬಾರ್ದು ಅನ್ನುವ ಒಂದು ಸ್ಪಷ್ಟ ತೀರ್ಮಾನಕ್ಕೆ ಬಂದಿದ್ದು, ಇದೀಗ ವಿಜಯೇಂದ್ರ ಅವರ ಬದಲಿಗೆ ಯಡಿಯೂರಪ್ಪನವರ ಇನ್ನೊಬ್ಬ ಪುತ್ರ BY ರಾಘವೇಂದ್ರ ಅವರನ್ನ ಬಿಜೆಪಿಯ ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡತಕ್ಕಂತ ಒಂದು ಮಹತ್ವದ ತೀರ್ಮಾನವನ್ನ ಬಿಜೆಪಿಯ ನಾಯಕರು ತೆಗೆದುಕೊಂಡಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದಾವೆ. ವಿಜಯೇಂದ್ರ ಅವರ ವಿರುದ್ಧ ಇರತಕ್ಕಂತ ಪ್ರಮುಖ ಆರೋಪಗಳಲ್ಲಿ ಪ್ರಮುಖವಾದದ್ದು ಅವರು ಹಿರಿಯ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಿಲ್ಲ. ಇಡೀ ರಾಜ್ಯದಲ್ಲಿ ತನ್ನದೇ ಆದಂತಹ ಒಂದು ಟೀಮ್ ಅನ್ನ ಕಟ್ಕೊಂಡು ಪಕ್ಷದ ಸಂಘಟನೆಯನ್ನ ಮಾಡ್ತಿದ್ದಾರೆ. ಇಂತಹ ಆರೋಪಗಳು ವಿಜಯೇಂದ್ರ ಅವರ ಮೇಲೆ ಕೇಳಿ ಬರ್ತಾ ಇದಾವೆ. ಅದರಲ್ಲೂ ಕೂಡ ವಿಜಯೇಂದ್ರ ಮೇಲೆ ಭಿನ್ನಮತೀಯ ನಾಯಕರಿಗಿರ್ತಕ್ಕಂಥ ಪ್ರಮುಖ ಹೊಟ್ಟೆ ಕಿಚ್ಚು ಏನಂದ್ರೆ, ಕೇವಲ ಒಂದೇ ಒಂದು ಬಾರಿ ಶಿಕಾರಿಪುರ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ವಿಜಯೇಂದ್ರ ಅವರನ್ನ ರಾಜ್ಯದ ಬಿಜೆಪಿಯ ರಾಜ್ಯಾಧ್ಯಕ್ಷ ಅಂತ ಮಹತ್ವದ ಹುದ್ದೆಯನ್ನು ಕೊಟ್ಟಿರ್ತಕ್ಕಂಥದ್ದು ಬಿಜೆಪಿ ಹಿರಿಯ ನಾಯಕರಿಗೆ ಸಹಿಸೋದಿಕ್ಕಾಗ್ತಿಲ್ಲ. ಇದೇ ಕಾರಣಕ್ಕೆ ವಿಜಯೇಂದ್ರ ಅವರನ್ನ ಕೆಳಗಿಳಿಸಬೇಕು ಅನ್ನುವ ಒಂದು ಹಠಕ್ಕೆ ಈ ಬಿಜೆಪಿಯ ಭಿನ್ನಮತೀಯ ನಾಯಕರು ಹಾಗೂ ತಟಸ್ಥ ಬಣದ ನಾಯಕರು ಕೂಡ ಬಿದ್ದಿದ್ದಾರೆ. ಈ ಕಾರಣಕ್ಕೆ ಯಡಿಯೂರಪ್ಪನವರನ್ನು ಕೂಡ ಸಮಾಧಾನ ಮಾಡಬೇಕು, ಇನ್ನೊಂದು ಕಡೆ ಬಿಜೆಪಿಯ ಭಿನ್ನಮತೀಯ ನಾಯಕರು ಕೂಡ ಒಪ್ಕೊಳ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನ ಆ ಸ್ಥಾನಕ್ಕೆ ತಂದು ಕೂರಿಸಬೇಕು ಅನ್ನೋ ಉದ್ದೇಶಕ್ಕೆ BY ರಾಘವೇಂದ್ರ ಅವರನ್ನ ಬಿಜೆಪಿಯ ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಬೇಕು ಅನ್ನುವ ಒಂದು ಪ್ರಮುಖ ತೀರ್ಮಾನವನ್ನ ನರೇಂದ್ರ ಮೋದಿ ಒಳಗೊಂಡಂತೆ ಅಮಿತ್ ಶಾ ಹಾಗೂ ಇನ್ನಿತರ ಬಿಜೆಪಿಯ ರಾಷ್ಟ್ರೀಯ ನಾಯಕರು ತೆಗೆದುಕೊಂಡಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತವೆ. ಯಡಿಯೂರಪ್ಪನವರ ಇನ್ನೊಬ್ಬ ಪುತ್ರನನ್ನೇ ಬಿಜೆಪಿಯ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದರೆ ಬಿಜೆಪಿ ಭಿನ್ನಮತೀಯ ನಾಯಕರು ಒಪ್ಕೊಳ್ತಾರ? ಈ ಪ್ರಶ್ನೆ ಅತ್ಯಂತ ಪ್ರಮುಖವಾದದ್ದಾಗಿದೆ. ಸ್ನೇಹಿತರೆ, ಇರ್ತಕ್ಕಂಥ ಮಾಹಿತಿಯ ಪ್ರಕಾರ ರಾಘವೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರಾಗಿ ನೇಮಕ ಮಾಡಿದರೆ ಯಾವೊಬ್ಬ ಭಿನ್ನಮತೀಯ ನಾಯಕರು ಕೂಡ ಚಕಾರವನ್ನು ಎತ್ತಲ್ಲ. ಯಾಕಂದ್ರೆ ವಿಜಯೇಂದ್ರನ ಅಷ್ಟು ಅಗ್ರೆಸಿವ್ ಆಗಿ ರಾಘವೇಂದ್ರ ಅವರಿಲ್ಲ. 4 ಬಾರಿ ಲೋಕಸಭಾ ಕ್ಷೇತ್ರದ ಒಂದು ಶಿವಮೊಗ್ಗದ ಸಂಸದರಾಗಿದ್ರು ಕೂಡ ವಿಜಯೇಂದ್ರ ಅವರು ಯಾರೊಂದಿಗೂ ಕೂಡ ಒಂದು ವೈಮನಸ್ಸನ್ನು ಬೆಳೆಸ್ಕೊಂಡಿಲ್ಲ. ಇನ್ನು ರಾಜ್ಯದ ಪಕ್ಷದ ಸಂಘಟನೆ ವಿಚಾರಕ್ಕೆ ಬಂದರೆ ರಾಘವೇಂದ್ರ ಕೇವಲ ನೆಪ ಮಾತ್ರಕ್ಕೆ ಅಧ್ಯಕ್ಷರಾಗಿರ್ತಾರೆ. ಇನ್ನು ಸಂಘಟನೆಯ ಪೂರ್ತಿ ಜವಾಬ್ದಾರಿಯನ್ನ ರಾಜ್ಯದ ಇತರ ನಾಯಕರು ತೆಗೆದುಕೊಳ್ಬಹುದು ಅಂತ ತೀರ್ಮಾನ ಈ ಬಿಜೆಪಿಯ ಭಿನ್ನಮತೀಯ ನಾಯಕರದ್ದು. ಅಷ್ಟೇ ಅಲ್ಲದೆ ರಾಘವೇಂದ್ರ ಅವರನ್ನ ಈಗ ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಿದರೆ 2028ರ ಚುನಾವಣೆಯ ವೇಳೆಗೆ ಅವರನ್ನ ಇಳಿಸಿ ಭಿನ್ನಮತೀಯ ನಾಯಕರಲ್ಲಿ ಒಬ್ಬನನ್ನ ಪ್ರಬಲನಾಗಿರ್ತಕ್ಕಂಥ ನಾಯಕರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಆ ಒಬ್ಬ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಮುಂದಿನ ಚುನಾವಣೆಯನ್ನು ಎದುರಿಸಬೇಕು ಅನ್ನುವ ಲೆಕ್ಕಾಚಾರದಲ್ಲಿ ಬಿಜೆಪಿಯ ಭಿನ್ನಮತೀಯ ನಾಯಕರಿದ್ದಾರೆ. ಇದೇ ಕಾರಣಕ್ಕೆ ಯಡಿಯೂರಪ್ಪನವರನ್ನ ಪಕ್ಷದಲ್ಲಿ ಸಂಪೂರ್ಣ ಕಡೆಗಣಿಸಬಾರದು, ಇನ್ನೊಂದು ಕಡೆ ಬಿಜೆಪಿಯ ಭಿನ್ನಮತಕ್ಕೂ ಕೂಡ ಬ್ರೇಕ್ ಆಗಬೇಕು ಅನ್ನುವ ಒಂದು ಸ್ಪಷ್ಟ ತೀರ್ಮಾನಕ್ಕೆ ರಾಷ್ಟ್ರೀಯ ಬಿಜೆಪಿ ನಾಯಕರು ಬಂದಿದ್ದು, ಆ ಒಂದು ಸಂದೇಶವನ್ನ ಈಗಾಗಲೇ ಯಡಿಯೂರಪ್ಪನವರಿಗೆ ಅಮಿತ್ ಶಾ ಖುದ್ದು ದೂರವಾಣಿ ಕರೆ ಮೂಲಕ ತಿಳಿಸಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತದೆ. ಸ್ನೇಹಿತರೆ, ನಿಜಕ್ಕೂ ಕೂಡ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಕೊಟ್ಟಿರ್ತಕ್ಕಂಥ ಈ ಒಂದು ಆಫರ್ ಅನ್ನ ಯಡಿಯೂರಪ್ಪನವರು ಒಪ್ಕೊಳ್ತಾರ? ತನ್ನ ಕಿರಿಯ ಪುತ್ರ ವಿಜಯೇಂದ್ರ ಅವರನ್ನ ರಾಜ್ಯ ರಾಜಕಾರಣದಿಂದ ದೂರ ಮಾಡೋದಿಕ್ಕೆ ಯಡಿಯೂರಪ್ಪನವರು ಮನಸ್ಸು ಮಾಡ್ತಾರ? ಇದರ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ಕಮೆಂಟ್ ಮಾಡಿ. ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ನೀವು ನನ್ನ ಇಟ್ಗೆ ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಒತ್ತೋದನ್ನು ಮರಿಬೇಡಿ ಸ್ನೇಹಿತರೆ. ತುಂಬ ಜನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಾ ಇದ್ದೀರಾ, ಯಾರೂ ಕೂಡ ಬೆಲ್ ಬಟನನ್ನು ಕ್ಲಿಕ್ ಮಾಡ್ತಾ ಇಲ್ಲ. ದಯವಿಟ್ಟು ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.